ಹಾಯ್ ಹಲೋ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಮ್ಯಾಟರ್ ಏನಪ್ಪ ಅಂದರೆ, ನೀವು ಥಂಬ್ನೇಲಲ್ಲಿ ನೋಡಿ ಗೊತ್ತಾಗಿರ್ಬೋದು, ನಾನು ಇವತ್ತೊಂದು ಕರ್ನಾಟಕ ಟ್ರಾಫಿಕ್ ಮೋಡನ್ನು ಹೇಗೆ ಹಾಕೊಳ್ಳೋದು ಅಂತ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಈ ರೀಸೆಂಟ್ ಅಪ್ಡೇಟ್ ಆದ ನಂತರ V4.12 ಅಂತ ಅಪ್ಡೇಟ್ ಆದ ನಂತರ ನಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾದಲ್ಲಿ ನಮ್ಮ ಕರ್ನಾಟಕ ಬಸ್ಗಳು ಹೇಗೆ ಹಾಕೊಳ್ಳೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಟ್ರಾಫಿಕ್ ಮೋಡಲ್ಲಿ ನಿಮಗೆ ಫುಲ್ ರಿವ್ಯೂ ಮಾಡ್ತೀನಿ. ಮೊದಲು ರಿವ್ಯೂ ಮಾಡಿದ ನಂತರ ಆದ ನಂತರ ನಿಮಗೆ ಹಾಕೊಳ್ಳೋದು ತಿಳಿಸ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ಇದ್ಯಾವುದಪ್ಪ ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಅಂತಿರ್ಬೋದು. ಇದು ಆಲ್ರೆಡಿ ರಿಲೀಸ್ ಆಗಿರುವಂಥ ಒಂದು ಬಸ್ ಆಗಿದೆ. ಇದು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಅಲ್ಲಿ ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ನೋಡಿ, ಈ ಟ್ರಾಫಿಕ್ ಮೋಡನ್ನ ರಿವ್ಯೂ ಮಾಡೋಣ. ಅದಾದ ನಂತರ ನಿಮಗೆ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ. ಈ ಟ್ರಾಫಿಕ್ ಮೋಡಲ್ಲಿ ನಿಮಗೆ ಹಲವಾರು ರೀತಿಯ ಗೋರ್ಮೆಂಟ್ ವೆಹಿಕಲ್ಸ್ಗಳು ಕಂಡು ಬರ್ತವೆ ಮತ್ತು ಪ್ರೈವೇಟ್ ಬಸ್ಗಳು ಕೂಡ ಕಂಡು ಬರ್ತದೆ. ಇಲ್ಲಿ ನೋಡ್ತಾ ಇರ್ಬೋದು, ನೀವು ಹಿಂದ್ಗಡೆ ನೋಡ್ತಾ ಇರ್ಬೋದು, ಹಿಂದೆ ಟ್ರಾಫಿಕ್ ನೋಡ್ತಾ ಇರ್ಬೋದು, ಪ್ರೈವೇಟ್ ಬಸ್ಗಳು ಕೂಡ ಕಂಡು ಬರ್ತಾ ಇದೆ. ನೋಡ್ತಾ ಇರ್ಬೋದು, ಹಿಂದ್ಗಡೆ ಫಾಲೋ ಮಾಡ್ತಾ ಇದೆ ಅಲ್ಲ ನಮಗೆ. ಈ ಟ್ರಾಫಿಕ್ ಮೋಡಲ್ಲಿ ನಿಮಗೆ ಹಲವಾರು ರೀತಿಯ ಪ್ರೈವೇಟ್ ಬಸ್ಗಳು ಕೂಡ ಕಂಡು ಬರ್ತದೆ. ಇದು ಆಲ್ ಇನ್ ಒನ್ ಅಂದ್ಕೊಳ್ಬೋದು. ಕರ್ನಾಟಕ ಟ್ರಾಫಿಕ್ ಮೋಡಲ್ಲಿ ಎಲ್ಲ ಗೌರ್ಮೆಂಟ್ ವೆಹಿಕಲ್ನೂ ಇರುತ್ತೆ ಮತ್ತು ಪ್ರೈವೇಟ್ ವೆಹಿಕಲ್ನೂ ಕೂಡ ನಿಮಗೆ ಇದರಲ್ಲಿ ಕಂಡು ಬರ್ತದೆ. ಇನ್ನೂ ರಿವ್ಯೂ ಮಾಡೋಣ. ಇಲ್ಲಿ ನೋಡ್ತಾ ಇರ್ಬೋದು, ಮಳೆ ಕೂಡ ಹೊಂಟಿದೆ. ಇವಾಗ ರಿವ್ಯೂ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪ್ರೈವೇಟ್ ಬಸ್ ಮೋಡು ಹೋಯ್ತು ನೋಡ್ತಾ ಇರ್ಬೋದು. ಈ ಥರ ನಿಮಗೆ ಪ್ರೈವೇಟ್ ಬಸ್ಗೂ ಕೂಡ ಬರುತ್ತೆ. ಮತ್ತು ಇಲ್ಲಿ ನಿಮಗೆ TT1 ಕೂಡ ಕಂಡು ಬರ್ತದೆ ನೋಡ್ತಾ ಇರ್ಬೋದು. TT1 ನೋಡ್ತಾ ಇರ್ಬೋದು. ಮತ್ತು ಇಲ್ಲಿ ನಿಮಗೆ ಅಂಬಾರಿ ಉತ್ಸವ ಬಸ್ನು ಕೂಡ ಮೊನ್ನೆ ರಿಲೀಸ್ ಆಗಿರುವಂಥ ಅಂಬಾರಿ ಉತ್ಸವ ಬಸ್ನು ಕೂಡ ಹೋಯ್ತು ಇಲ್ಲಿ ಈ ಟ್ರಾಫಿಕ್ ಮೋಡಲ್ಲಿ. ಎಲ್ಲ ಗೌರ್ಮೆಂಟ್ ವೆಹಿಕಲ್ನೂ ಇದೆ ಮತ್ತು ಕರ್ನಾಟಕದಲ್ಲಿ. ಮತ್ತು ಈ ಕರ್ನಾಟಕ ಲಾರಿಗಳು ಕೂಡ ಇಲ್ಲಿ ಕಂಡು ಬರ್ತದೆ ನೋಡ್ತಾ ಇರ್ಬೋದು. KA32 ಅಂತ ಇದು ಕಲಬುರಗಿಯ ಪಾಸಿಂಗ್ ಇರುವಂಥ ಲಾರಿ ಇದೆ ನೋಡ್ತಾ ಇರ್ಬೋದು. ಮತ್ತು ಇನ್ನೂ ಹಲವಾರು ರೀತಿಯ ಪ್ರೈವೇಟ್ ಬಸ್ ಮತ್ತು ಗೌರ್ಮೆಂಟ್ ವೆಹಿಕಲ್ ನಿಮಗೆ ಕಂಡು ಬರ್ತದೆ. ಇಲ್ಲಿ ನೋಡ್ತಾ ಇರ್ಬೋದು, ಒಂದೊಂದಾಗಿ ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಒಂದು ಪ್ರೈವೇಟ್ ಬಸ್ ಕಾಣಿಸ್ತಾ ಇದೆ, ಮಹಾದೇವಿ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಪ್ರೈವೇಟ್ ಬಸ್ ಮೂಡಾಗಿದೆ ಇದೊಂದು. ಮತ್ತು ಇಲ್ಲಿ ಎನೋವಾ ಕಾರು ಕೂಡ ಕಂಡು ಬರ್ತಾ ಇದೆ. ಹಲವಾರು ರೀತಿಯ ಕಾರುಗಳು ಕೂಡ ನಿಮಗೆ ಕಂಡು ಬರ್ತದೆ. ಮೊದಲಿಂದ ನೋಡ್ತಾ ಇರ್ಬೋದು. ಇಲ್ಲಿ ಒಂದು ನಿಮಗೆ ಟಾಟಾ AC ಪಿಕಪ್ನು ಕಾಣಿಸ್ತಾ ಇದೆ. ಫುಲ್ ಸ್ಮಾಲ್ ಆಗಿರುವಂಥ ಟಾಟಾ AC ಇದೆ, ಅದು ನೋಡ್ತಾ ಇರ್ಬೋದು. ಮತ್ತು ಇಲ್ಲಿ ದ ಡಾನ್ ಅಂತ ಬಸ್ನು ಕೂಡ ಇಲ್ಲಿ ಕಂಡು ಬರ್ತದೆ. ಪ್ರೈವೇಟ್ ಬಸ್ನು ಕೂಡ ಹಲವಾರು ರೀತಿಯ ಪ್ರೈವೇಟ್ ಬಸ್ ಇದರಲ್ಲಿ ಕಂಡು ಬರ್ತದೆ. ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ನಿಮಗೆ ಟ್ರಾಫಿಕ್ ಮುಂದೆ ನೋಡ್ತಾ ಇರ್ಬೋದು, ಸಖತ್ತಾಗಿ ಫುಲ್ ಗ್ರೀನ್ ಮತ್ತು ಫುಲ್ ಕ್ಲೀನ್ ರೋಡ್ ಇದೆ ನೋಡ್ತಾ ಇರ್ಬೋದು. ನೀವು ಕೂಡ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು, ಸಖತ್ತಾಗಿದೆ. ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಇವಾಗ ನಾನು ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ ಅಂತ ಅಂದ್ಕೋತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇನ್ನೂ ಸ್ವಲ್ಪ ರಿವ್ಯೂ ಮಾಡೋಣ. ಇಲ್ಲಿ ನೋಡ್ತಾ ಇರ್ಬೋದು, ಟ್ರಕ್ ನೋಡ್ತಾ ಇರ್ಬೋದು, TT1 ನೋಡ್ತಾ ಇರ್ಬೋದು. ಮತ್ತು ಇಲ್ಲಿ ನಮ್ಮ KSRTCನೂ ಕೂಡ ನಡೆದಿದೆ ಪಕ್ಕದಲ್ಲಿ ನೋಡ್ತಾ ಇರ್ಬೋದು. ಮತ್ತು ಹಲವಾರು ರೀತಿಯ ಟ್ರಾಫಿಕ್ನಲ್ಲಿ ಇದ್ರ ಕಂಡು ಬರ್ತದೆ. ಫುಲ್ 4K ಟ್ರಾಫಿಕ್ ಇದೆ ನೋಡ್ತಾ ಇರ್ಬೋದು. ಇಲ್ಲಿ ಮತ್ತು ಇಲ್ಲಿ ರೋಡ್ ಚೇಂಜ್ ಆಯಿತು ನೋಡ್ತಾ ಇರ್ಬೋದು. ಇಲ್ಲಿ ಫುಲ್ ರೋಡ್ ವೈಟ್ ಆಯಿತು ಇಲ್ಲಿ ನೋಡ್ತಾ ಇರ್ಬೋದು. ರೋಡ್ ಫುಲ್ ವೈಟ್ ಡಾಂಬರ್ ಅಂತೀವಿ, ಬೆಡ್ ರಸ್ತೆ ದಿನಗೆ ಇದು ನೋಡ್ತಾ ಇರ್ಬೋದು. ಈ ಥರ ನಿಮಗೆ ಮುಂದ್ಗಡೆ ಕಾಣಿಸ್ತದೆ. ಇವಾಗ ಇದು ನಿಮ್ಮ ಮೊಬೈಲ್ನಲ್ಲಿ ಹಾಕೊಳ್ಳೋಕ್ಕೆ ಮಿನಿಮಮ್ ನಿಮಗೆ 600 MB ಡಾಟಾ ಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಮ ಹತ್ರ ಇದ್ದರೆ ಒಳ್ಳೆಯದು, ಇಲ್ಲಾಂದರೆ ನಿಮ್ಮ ಹತ್ರ ಡಾಟಾ ಇದ್ದಿನಾಗ ನೀವು ಡೌನ್ಲೋಡ್ ಮಾಡಬೇಕು. ಯಾಕಂದರೆ ಸ್ವಲ್ಪ ಇದ್ದರೆ ಅದು ವೇಸ್ಟ್ ಆಗುತ್ತೆ ಅಂತ ನಿಮಗೆ ಡೌನ್ಲೋಡ್ ಮಾಡೋದಕ್ಕಿಂತ ಮುಂಚೆನೇ ಹೇಳ್ತಾ ಇದ್ದೀನಿ. ನಿಮ್ಮ ಹತ್ರ ಫುಲ್ ಡಾಟಾ ಇರಬೇಕು. ಫುಲ್ ಡಾಟಾ ಇದ್ದಿನಾಗೆ ನೀವು ಡೌನ್ಲೋಡ್ ಮಾಡೋದು. ಇವಾಗ ಡೌನ್ಲೋಡ್ ಮಾಡೋದು ಬನ್ನಿ, ಎಲ್ಲೂ ಸ್ಕಿಪ್ ಮಾಡೋದೇ ನೋಡಿ. ಫ್ರೆಂಡ್ಸ್, ಇನ್ನೊಂದು ಹೊಸದಾದ ಟ್ರಾಫಿಕ್ ಮೋಡ್ ನಿಮಗೆ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ. ಕರ್ನಾಟಕ ಟ್ರಾಫಿಕ್ ಮೋಡ್ ಅಂತ V4.1.2 ಅಂತ ಇಲ್ಲಿ ನೋಡ್ತಾ ಇರ್ಬೋದು. ಅದರ ಮೇಲೆ ಅವರ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ. KB ಸ್ಕನ್ನರ್ ಅವರು ಇಲ್ಲಿ ಮೋರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಅವರ ಟ್ರಾಫಿಕ್ ಮೋಡ್ ಅಂತ ನಿಮಗೆ ಏನನ್ನು ಹಾಕಿದ್ದಾರೆ ನೋಡ್ತಾ ಇರ್ಬೋದು. ಫಸ್ಟು ನೀವು APK ಡೌನ್ಲೋಡ್ ಮಾಡಬೇಕಾಗುತ್ತೆ. ಇದು APK ಡೌನ್ಲೋಡ್ ಮಾಡಿ. ಮೊದಲು ನಿಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮನ್ನು ಡಿಲೀಟ್ ಮಾಡಿ. ಡೌನ್ಲೋಡ್ ಮಾಡೋದಕ್ಕಿಂತ ಮುಂಚೆ ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ಮತ್ತೆ ಬ್ಯಾಕ್ ಬಂದುಬಿಟ್ಟು ಅದೇ ವೀಡಿಯೋಕ್ಕೆ ಬರ್ರಿ. ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಬರುತ್ತೆ. ಇಲ್ಲಿ APK ಬಂದುಬಿಟ್ಟು 356 MB ಕಾಣಿಸ್ತಿದೆ. ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಆಗುತ್ತೆ, ವೇಟ್ ಮಾಡಿ. ಈ ಥರ ಮತ್ತೆ ವೇಟ್ ಮಾಡಿ. ಇಲ್ಲಿ 5 ಸೆಕೆಂಡ್ ಟು 1 ಇಲ್ಲಿ ಡೌನ್ಲೋಡ್ ಲಿಂಕ್ ಈಸ್ ರೆಡಿ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಇಲ್ಲಿ ಸ್ಟಾರ್ಟ್ ಡೌನ್ಲೋಡ್ ಹಾಕ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ ಆಗ್ತಾಯಿದೆ ನೋಡ್ತಾ ಇರ್ಬೋದು. 356 MB ಇದೆ. ಡೌನ್ಲೋಡ್ ಆದಮೇಲೆ ಸಿಗ್ತೀನಿ. APKಯನ್ನು ಡೌನ್ಲೋಡ್ ಈಗ OBB ಕೂಡ ಡೌನ್ಲೋಡ್ ಮಾಡೋಣ ಬನ್ನಿ. ಅದು ಡೌನ್ಲೋಡ್ ಆಗುತ್ತೆ, ಅದರ ಅದೇ. ಇವಾಗ APK ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ. APKಯನ್ನು ಕೂಡ OBBನೂ ಕೂಡ ಅದರ ಕೆಳಗಡೆ ಇರುತ್ತೆ. OBB ಮೇಲೆ ಕ್ಲಿಕ್ ಮಾಡಿ. ಅದನ್ನು ಕೂಡ ಶೇರ್ ಮೋಡ್ಸ್ ಮೂಲಕ ಇರುತ್ತೆ. ಇಲ್ಲಿ ನೀವು ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ.
ಸೊ ಫ್ರೆಂಡ್ಸ್, ಇಲ್ಲಿ ನೀವು ಕೂಡ ವೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಕೇವಲ ವೇಟ್ ಮಾಡಿ ಅಂತ ಹೇಳ್ತಾ ಇದೆ. ಇಲ್ಲಿ ವೇಟ್ ಮಾಡಿದಾಗ ಡೌನ್ಲೋಡ್ ಲಿಂಕ್ ಈ ಸೈಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೂ ಕೂಡ ಡೌನ್ಲೋಡ್ ಆಗುತ್ತೆ. ನೀವು ವೇಟ್ ಮಾಡಿ. ಇದನ್ನು ಕೂಡ 155 ಇದೆ. ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಇಲ್ಲಿ ನಿಮಗೆ ಫೈನಲಿ ಆಗಿ ಇದನ್ನು ಕೂಡ ಡೌನ್ಲೋಡ್ ಆಗ್ತಾಯಿದೆ. ನೋಡ್ತಾ ಇರ್ಬೋದು, ಎರಡೂ ಕೂಡ ಡೌನ್ಲೋಡ್ ಆಗ್ತಾಯಿದೆ. ಎರಡು ಡೌನ್ಲೋಡ್ ಆದಮೇಲೆ ಸಿಗ್ತೀನಿ ನಿಮಗೆ. ಇಲ್ಲಿ ನೋಡ್ತಾ ಇರ್ಬೋದು, ಎರಡೂ ಕೂಡ ಡೌನ್ಲೋಡ್ ಆಗ್ತಾಯಿದೆ. ನಿಮ್ಮ ಹತ್ರ ಮಿನಿಮಮ್ 600 MB ಡಾಟಾ ಇರಬೇಕಾಗುತ್ತೆ, ಇಲ್ಲಾಂದರೆ ಆಗಲ್ಲ ಫ್ರೆಂಡ್ಸ್. ಇವಾಗ ಡೌನ್ಲೋಡ್ ಆಗ್ತಾಯಿದ್ವಿ. ಡೌನ್ಲೋಡ್ ಆದಮೇಲೆ ಸಿಗ್ತೀನಿ ಇಲ್ಲಿ. ಸೊ ಫ್ರೆಂಡ್ಸ್, ಟ್ರಾಫಿಕ್ ಮೋಡು ಮತ್ತು OBB ಎರಡೂ ಕೂಡ ಡೌನ್ಲೋಡ್ ಆಗೋಯಿತು. ಡೌನ್ಲೋಡ್ ಆದ ನಂತರ ನೀವು ಒಂದು JetHR ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ. ಅಥವಾ ನಿಮ್ಮ ಹತ್ರ ಇದ್ದರೂ ಒಳ್ಳೆಯದು, ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಅದನ್ನು ಲಿಂಕ್ ಮೇಲೆ ಓಪನ್ ಮಾಡಿ. ಆ JetHR ಅನ್ನೋ ಅಪ್ಲಿಕೇಶನನ್ನು ಓಪನ್ ಮಾಡಿ. ಈ ಥರ ನಿಮಗೆ ಬರುತ್ತೆ. ಇಲ್ಲಿಂದ ನೀವು ವೀಡಿಯೋ ಸ್ಕಿಪ್ ಮಾಡಿದ್ರೆ ನಿಮ್ಮ ಡಾಟಾನು ವೇಸ್ಟ್ ಆಗುತ್ತೆ ಮತ್ತು ಎಲ್ಲನೂ ವೇಸ್ಟ್ ಆಗುತ್ತೆ. ಇಲ್ಲಿ ಮಾತ್ರ ನೀವು ಸ್ಕಿಪ್ ಮಾಡಬೇಡಿ ವೀಡಿಯೋನ. ಇಲ್ಲಿ ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಇವಾಗ ನೀವು ಡೌನ್ಲೋಡ್ ಮಾಡಿದರೆ ಅಲ್ಲಿ ಡೌನ್ಲೋಡ್ ಅಂತ ಒಂದು ಫೋಲ್ಡರ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಸರ್ಚ್ ಬಾರ್ ಪಕ್ಕದಲ್ಲಿ ಒಂದು 3 ಡಬ್ಬಿ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಡೇಟ್ ಅಂತ ಹಾಕೊಳ್ಳಿ, ಯಾಕಂದರೆ ಜಾಸ್ತಿ ಫೋಲ್ಡರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕೆಳಗಡೆ ಫೋಲ್ಡರ್ನ ಮಾಡ್ಕೊತ ಹೋಗಲಿ. ಇಲ್ಲಿ ನನ್ನ ಜಾಸ್ತಿ ಇದೆಯಲ್ಲ, ಅದಕ್ಕೆ ನಾನು ಡೇಟ್ ಅಂತ ಹಾಕ್ತಾಯಿದ್ದೀನಿ. ಇಲ್ಲಿ ಕೆಳಗಡೆ ಸೇವ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಕರ್ನಾಟಕ ಟ್ರಾಫಿಕ್ ಮೋಡ್ ರಿಲೀಸ್ KBS ಕಣ್ಣೂರು ಬಸ್ ಸೀಡ್ ಅಂತ ಇದೆ. ಮತ್ತು ಇನ್ನೊಂದು ಬಂದಿತ್ತು ಕರ್ನಾಟಕ ಟ್ರಾಫಿಕ್ APK ಅಂತ ಇದೆ. ಮೊದಲು ನೀವು ಏನು ಮಾಡಬೇಕಪ್ಪ ಅಂದರೆ ಕೆಳಗಿಂದ APK ಡೌನ್ಲೋಡ್ ಮಾಡಬೇಕಾಗುತ್ತೆ. APK ಡೌನ್ಲೋಡ್ ಮಾಡಿ. ಇಲ್ಲಿ ಎಕ್ಸ್ಟ್ರಾಕ್ಟ್ ಹೇರ್ ಅಂತ ಇದೆಯಲ್ಲ, ಎಕ್ಸ್ಟ್ರಾಕ್ಟ್ ಹೇರ್ ಮಾಡಿ ಕ್ಲಿಕ್ ಮಾಡಿ. ಯಾವುದೇ ಥರ ನಿಮಗೆ ಪಾಸ್ವರ್ಡ್ ಇದರಲ್ಲಿ ಇರಲ್ಲ ಫ್ರೆಂಡ್ಸ್. ಇಲ್ಲಿ ಡೌನ್ಲೋಡ್ ಆಗ್ತಾಯಿದೆ, ಎಕ್ಸ್ಟ್ರಾಂಗ್ ಆಗ್ತಾಯಿದೆ. ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಇದು ಎಕ್ಸ್ಟ್ರಾಕ್ಟ್ ಆಗೋದು. ಮತ್ತು ನೀವು OBB ಕೂಡ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. OBB ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಎರಡೂ ಕೂಡ ಎಕ್ಸ್ಟ್ರಾಕ್ಟ್ ಆದರೆ ನಿಮಗೆ ಬಸ್ ಸೀಡಲ್ಲಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ಕರ್ನಾಟಕ ಟ್ರಾಫಿಕ್ V4 ಪಾಯಿಂಟ್ ರಿಲೀಸ್ ಅಂತ ಇದೆಯಲ್ಲ, ಅಲ್ಲಿ ನೀವು ನೋಡ್ತಾ ಇರ್ಬೋದು. ಇವಾಗ ಎರಡೂ ಕೂಡ ಡೌನ್ಲೋಡ್ ಆಗೋಯ್ತು. ಇಲ್ಲಿ ನೋಡ್ತಾ ಇರ್ಬೋದು, ಮೊದಲು ಇಲ್ಲಿ ಕರ್ನಾಟಕ ಟ್ರಾಫಿಕ್ APK ಅದೆಲ್ಲ, ಅದು ನೀವು ಕ್ಲಿಕ್ ಮಾಡಿ. ಇಲ್ಲಿ ಇನ್ಸ್ಟಾಲ್ ಅಂತ ಹಾಕೊಳ್ಳಿ. ನಿಮ್ಮ ಹಳೆ ಗೇಮನ್ನು ಡಿಲೀಟ್ ಮಾಡಿದ್ದು ಬೇಕಾಗುತ್ತೆ. ಇಲ್ಲಿ ಇನ್ಸ್ಟಾಲ್ ಅಂತ ಹಾಕೊಳ್ಳಿ. ಫ್ರೆಂಡ್ಸ್, ಇನ್ಸ್ಟಾಲ್ ಆಗುತ್ತೆ. ನೋಡ್ತಾ ಇರ್ಬೋದು, ಇನ್ಸ್ಟಾಲ್ ಆಗ್ತಾಯಿದೆ. ಇಲ್ಲಿ ಇನ್ಸ್ಟಾಲ್ ಕೊಡಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ವೇಟ್ ಮಾಡಬೇಕು. ಇನ್ಸ್ಟಾಲಿಂಗ್ ಆಗ್ತಾಯಿದೆ. ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬೆಲ್ ಐಕಾನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಬೇಕು. ಇದೇ ಥರ ನಾವು ವೀಡಿಯೋಗಳು ಮಾಡ್ತಾ ಇರ್ತೀವಿ. ಇವೇ ಬಸ್ ಬರುತ್ತೆ. ಇಲ್ಲಿ ವೇಟ್ ಮಾಡಬೇಕು ನೀವು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಫೈನಲಿ ಆಗಿ ನಿಮಗೆ ಆ್ಯಪ್ ಇನ್ಸ್ಟಾಲ್ ಆಯಿತು. ಇಲ್ಲಿ ನೀವು ಡನ್ ಅಂತ ಹೊಡಿಬೇಡಿ. ಓಪನ್ ಇದೆಯಲ್ಲ, ಓಪನ್ ಮಾಡಿ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಓಪನ್ ಮಾಡಿ ಕ್ಲಿಕ್ ಮಾಡಿದಾಗ ಈ ಥರ ನಿಮಗೆ ಓಪನ್ ಆಗುತ್ತೆ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ. ಇದರಲ್ಲಿ ನಿಮಗೆ ಏನೂ ಬರಲ್ಲ, OBB ಇಲ್ಲಲ್ಲ, ಏನೂ ಬರಲ್ಲ. ಇಲ್ಲಿ ಸುಮ್ಮನೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡೋಣ ಹೇಗೆ ಬರುತ್ತೆ ಅಂತ. ಈ ಥರ ಬರುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ವೈಟ್ ಆಗಿ ಇರುತ್ತೆ. ಯಾಕಂದರೆ ಇದರಲ್ಲಿ OBB ನಿಮಗೆ ಕಂಡು ಬರಲ್ಲ. ಅದಕ್ಕೆ ಮತ್ತೆ ಇವಾಗ ನೀವು ಬ್ಯಾಕ್ ಬಂದುಬಿಟ್ಟು ಇದನ್ನು ತೆಗೆದು ಬಿಡಿ ಫ್ರೆಂಡ್ಸ್. ಇಲ್ಲಿ ನಿಮಗೆ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಲ್ಲಿ ಬಂದುಬಿಡುತ್ತೆ. ಇವಾಗ ನೀವು ಮತ್ತೆ JetHR ಅನ್ನೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಬೇಕಾಗುತ್ತೆ. ಇಲ್ಲಿ ಓಪನ್ ಮಾಡಿದಾಗ ನೀವು ಇವಾಗ ಅದು ಓಪನ್ ಮಾಡಿದ್ದಾಯಿತು. ಅದು ಆ್ಯಪ್ ಇನ್ಸ್ಟಾಲ್ನೂ ಆಯಿತು. ಹೋಗಿ ನಾವು ಅಲ್ಲಿ ಹಾಕಿಬಿಟ್ಟಿವಿ. ಇವಾಗ ಒಂದು ಫೋಲ್ಡರ್ ಥರ ಕ್ರಿಯೇಟ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ ಫ್ರೆಂಡ್ಸ್, ನಿಮಗೆ ಫೋಲ್ಡರ್ ಥರ ಕ್ರಿಯೇಟ್ ಆಗುತ್ತೆ. ಕರ್ನಾಟಕ ಟ್ರಾಫಿಕ್ ಮೋಡ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ OBB ಬಂದುಬಿಟ್ಟಿದೆಯಲ್ಲ, ಅದ್ರ ಮೇಲೆ ಒತ್ತಿ ಹಿಡೀರಿ. ಒತ್ತಿ ಹಿಡ್ದು ಕಟ್ ಅಂತ ಆಪ್ಷನ್ ಇದೆಯಲ್ಲ, ಕತ್ರೆ ಸಿಂಬಲ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕರ್ನಾಟಕ ಅಂತ ಇದೆಯಲ್ಲ ಮೇಲೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿವೈಸ್ ಸ್ಟೋರೇಜ್, ಇಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ ಅಂತ ಇರುತ್ತೆ. ಆ್ಯಂಡ್ರಾಯ್ಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ OBBಯಲ್ಲಿ ಕಮ್ಮಲಿಯೋನ್ ಬಸ್ ಸೀಡ್ ಸಿಮ್ಯುಲೇಟರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸಾಮ್ ಪ್ಯಾಡ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಕೆಲಸ ಮುಗೀತು. ಇವಾಗ
ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಕೆಲಸ ಕಂಪ್ಲೀಟಾಗಿ ಮುಗೀತು. ಸೊ ಫ್ರೆಂಡ್ಸ್, ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮನ್ನು ನೀವು ಓಪನ್ ಮಾಡಿದಾಗ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ನೀವು ಚೂಸ್ ಮಾಡಬೇಕಾಗುತ್ತೆ, ಒಂದು ಫೋಲ್ಡ್ರನ್ನು ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಚೂಸ್ ಮೇಲೆ ಕ್ಲಿಕ್ ಮಾಡಿ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಬಸ್ ಸೀಡ್ ಅಂತ ಇದ್ದರೆ ಅದು ಯೂಸ್ ದಿಸ್ ಫೋಲ್ಡರ್ ಅಂತ ಹಾಕ್ಕೊಳ್ಳಿ. ಯಾವುದೇ ಥರ ಬೇರೆ ಫೋಲ್ಡರಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು ಬಸ್ ಸೀಡ್ ಅಂತ ಇದೆಯಲ್ಲ, ಓಕೆ ಕರೆಕ್ಟ್ ಇದೆ ಅಂತ ನಾನು ಯೂಸ್ ದಿಸ್ ಫೋಲ್ಡರ್ ಮಾಡಿ ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಅಲೋ ಅಂತ ಹಾಕ್ಕೊಳ್ಳಿ. ಇಲ್ಲಿ ಫೈನಲಿ ಆಗಿ ನಿಮಗೆ ಟ್ರಾಫಿಕ್ ಮೋಡ್ ಬಂದುಬಿಡ್ತು, ನೋಡ್ತಾ ಇರ್ಬೋದು. ನಾನು ನಿಮಗೆ ಮೊದಲನೇ ರಿವ್ಯೂ ಮಾಡಿದ್ದೀನಿ, ಇವಾಗ ಫುಲ್ ಡೀಟೇಲ್ಸಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ನೀವು ಪೂರ್ತವಾಗಿ ನೋಡಿದರೆ ಅರ್ಥ ಆಗುತ್ತೆ ಅಂತ ಅಂದಿನಿ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ವಿಡಿಯೋ ನೋಡಿ ಹಾಕ್ಕೊಳ್ಳಬಹುದು. ಅದು ಗ್ಯಾರೇಜ್ ಆಪ್ಷನ್ನು ಕೂಡ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು. ಹಲವಾರು ರೀತಿಯ ಚೇಂಜಸ್ ನಿಮಗೆ ಮೊದಲನೇ ಹೇಳಿದ್ದೀನಲ್ಲ, ಮೊದಲೇ ರಿವ್ಯೂ ಮಾಡಿ ನಿಮಗೆ ಡೌನ್ಲೋಡ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲ್ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.